ಶರತ್, ಮುಹೂರ್ತ ಮೀರೋಗುತ್ತಪ್ಪ. ಕೂತ್ಕೊಂಡು ಪೂಜೆ ಮಾಡಿ ಬೇಗ. ಶರತ್ತು, ನೀನು ಮಾಯಾ ಫ್ಯಾಕ್ಟ್ರಿ ಒಟ್ಟಿಗೆ ಕೆಲಸ ಮಾಡಲ್ವಾ? ಇದು ಹಾಗೇನೆ. ಕೂತ್ಕೋ. ಹೌದು ಅತ್ತೆ, ಕೆಲಸನೇ ಬೇರೆ ಪೂಜೆನೇ ಬೇರೆ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಪುರೋಹಿತ್ರೆ, ಯಾರು ಏನು ಅನ್ಕೊಳಲ್ಲ ಅಂದ್ರೆ ನನ್ನೊಂದು ಪ್ರಶ್ನೆ ಇದೆ, ಕೇಳ್ಬೋದಾ? ಕೇಳಮ್ಮ ದುರ್ಗಾ. ಪುರೋಹಿತ್ರೆ, ಮದ್ವೆ ಆಗದೆ ಇರೋರು ಒಟ್ಟಿಗೆ ಪೂಜೆ ಕೂರೋ ಹಾಗಿಲ್ಲ ಅಂತ ನಮ್ಮ ಹಳ್ಳಿಲಿ ಹೇಳ್ತಾರೆ, ನಿಜಾನಾ? ಅಲ್ಲ, ಮದ್ವೆ ಆದ್ಮೇಲೆ ಅಲ್ವಾ ಅವ್ರ ಜೋಡಿ ಆಗೋದು? ಹೌದಮ್ಮ, ಮದುವೆ ಆಗದೆ ಇರೋರು ಒಟ್ಟಿಗೆ ಪೂಜೆ ಕೂತ್ಕೋಬಾರ್ದು, ಅದು ನಮ್ಮ ಪದ್ಧತಿಯಲ್ಲಿ ಇಲ್ಲ. ಏಯ್, ಅದು ನಿಮ್ ಹಳ್ಳಿ ಸಂಪ್ರದಾಯ, ಅದನ್ನ ಅಲ್ಲೇ ಇಟ್ಟು ಬಂದ್ಬಿಡು. ಅಲ್ಲ, ಈ ಪೂಜೆಗೆ ಶರತ್ತು ಮಾಯ ಅಲ್ದೇ ಯಾರು ಕೂತ್ಕೋತಾರೆ? ನೀನ್ ಶರತ್ ಜೊತೆಗೆ ಅಂಬಿಕನ್ ಜವಾಬ್ ಬಂದು ಕೂತ್ಕೊಳತ್ತಾ? ಪುರೋಹಿತ್ರೆ, ಗಂಡ ಹೆಂಡತಿ ಬದಲು ಅಪ್ಪ ಮಗಳು ಪೂಜೆ ಕೂರ್ಬೋದಾ? ಅಪ್ಪ ಮಗಳು ತಾನೆ, ಧಾರಾಳವಾಗಿ ಕೂರ್ಬೋದು. ಏಯ್, ಸುಮ್ನೆ ಏನೇನೋ ಪ್ರಶ್ನೆ ಕೇಳಿ ಪೂಜೆ ಲೇಟ್ ಮಾಡಬೇಡ. ಅಲ್ಲ, ಹಿತ ಮತ್ತೆ ಶರತ್ತು ಪೂಜೆ ಕುತ್ಕೋಬಹುದಾ ಅಂತ ಕೇಳ್ತಿದ್ಯಲ್ಲ, ನಿನ್ನೇನ್ ಬುದ್ಧಿಗಿದಿ ಇದೆಯಾ? ನೀನೇನ್ ಅನ್ಕೊಂಡಿದ್ಯಾ? ನಿನ್ ಮನ್ಸಿಗೆ ಬಂದ ಹಾಗೆ ಮಾತಾಡಿ ಶರತ್ ಫೀಲಿಂಗ್ಸ್ ನ ಹರ್ಟ್ ಮಾಡ್ಬೇಡ. ನಾನು ಅದನ್ನೇ ಹೇಳ್ತಿರೋದು ಮೇಡಮ್. ಪಾಪ ಅವ್ರ ಭಾವನೆಗೆ ಯಾಕೆ ಬೇಜಾರು ಮಾಡ್ತೀರಾ ಹೇಳಿ? ಅವ್ರಿಗೆ ಇಷ್ಟ ಇಲ್ದಿರೋದು ಯಾಕೆ ಮಾಡ್ಬೇಕು ಹೇಳಿ? ಅದ್ರ ಬದಲು ಅಪ್ಪ ಮಗಳು ಪೂಜೆ ಕೂತ್ರೆ ಅವ್ರಿಗೂ ಖುಷಿ ಆಗುತ್ತಲ್ವಾ? ಏನ್ ಹೇಳ್ತಿದ್ಯಾ ನೀನು? ನಾನು ಹೇಳೋದು ಏನೂ ಇಲ್ಲ ಮೇಡಮ್. ಹೋಗು ಪುಟ್ಟ, ಡ್ಯಾಡಿ ಜೊತೆ ಕೂತ್ಕೊಂಡು ಪೂಜೆ ಮಾಡು. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಮಹಾಗಣಾಧಿಪತಯೇ ನಮೋ ನಮಃ. ಪ್ರಾರ್ಥನಾ ನಮಸ್ಕಾರಾಣಿ ಸಮರ್ಪಯಾಮಿ. ತರುಣ್, ಹಿತ ತಲೆ ಬಾಚ್ಕೊಂಡಿರೋದು ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ಹಾಗೆ ಖುಷಿನೂ ಆಯ್ತು. ನಾವು ದುರ್ಗಾ ಹತ್ರ ಹೆಲ್ಪ್ ಕೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ. ಹೌದು ಶಾನ್ವಿ, ದುರ್ಗಾ ಇಂಥ ಮ್ಯಾಜಿಕ್ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಾಳವಿಕಾ, ನಮ್ಮ ಹಿತ ಪುಟ್ಟಿ ಇಷ್ಟು ಚೆನ್ನಾಗಿ ರೆಡಿಯಾಗಿರೋದು ನೋಡಿ ಎಷ್ಟೋ ಕಾಲ ಆಗೋಗಿತ್ತಲ್ವಾ. ಅಂಬಿಕಾ ಹೋದ್ಮೇಲೆ ಕೂದಲು ಬಾಚ್ಕೊಳ್ತಾನೇ ಇರಲಿಲ್ಲ. ಯಾರು ಎಷ್ಟೇ ಹೇಳಿದ್ರು ಅವಳು ಕನ್ವಿನ್ಸ್ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಪೂಜೆ ಶುರು ಮಾಡೋಕ್ ಮುಂಚೆನೆ ಈ ರೀತಿ ಪವಾಡ ನಡೀತಾ ಇದೆ ಅಂದ್ರೆ ಪೂಜೆಯಿಂದ ನಮ್ಮನೆಗೆ ಖಂಡಿತ ಒಳ್ಳೇದಾಗತ್ತೆ. ಡ್ಯಾಡ್, ಅದು ಪೂಜೆಯಿಂದ ಆಗಿರೋ ಪವಾಡ ಅಲ್ಲ, ದುರ್ಗಾಯಿಂದ ಆಗಿರೋ ಪವಾಡ.
ನನ್ನ ಕಂದ ಇವತ್ತು ನನ್ನ ಪಕ್ಕ ಕೂತಿದ್ದಾಳೆ ಅಂತ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಈತ ಯಾವತ್ತೂ ಹೀಗೆ ನನ್ನ ಜೊತೆ ಇರಬೇಕು. ಇದೇ ಕಂಟಿನ್ಯೂ ಆದ್ರೆ ಅಪ್ಪ ಮಗಳು ಇಬ್ರು ಕ್ಲೋಸ್ ಆಗ್ಬಿಡ್ತಾರೆ. ಹಾಗಾಗ್ಬಾರ್ದು. ಇಬ್ರು ದೂರ ದೂರನೇ ಇರ್ಬೇಕು. ಅರೆ, ಈ ಮಾಯ ಎಲ್ಲ ಹೋದ್ಲು? ಛೆ! ಸರಿಯಾದ ಸಮಯ ಬಂದಾಯ್ತು. ಸರಿಯಾದ ಸಮಯ ಬಂದಾಯ್ತು. ಓಂ ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಓಂ ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಓಂ ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಅಯ್ಯೋ ತಾಯಿ, ಏನಾಗ್ತದೆ? ಮತ್ತೆ ನಾನು ಬಂಧನಕ್ಕೆ ಒಳಗಾಗ್ತಿದ್ದೀನ? ಮತ್ತೇನಾಗ್ತಿದೆ ತಾಯಿ?